ಸರ್ ಇದು ಅಪೀಸ್ಮೆಂಟ್ ಪಾಲಿಸಿ ಕಾಂಗ್ರೆಸ್ನವರು ಎಷ್ಟಿದೆ ಅಂತೇಳಿ ನಾವೆಲ್ಲ ನೋಡಿದ್ದೀವಿ ಸರ್. ಇವತ್ತು ಈ ರಾಜ್ಯದಲ್ಲಿ ಹಿಂದೂಗಳು ದ್ವಿತೀಯ ದರ್ಜೆಯ ನಾಗರಿಕರಾಗಿದ್ದಾರೆ. ಇವತ್ತು ಪ್ರಥಮ ದರ್ಜೆಯ ನಾಗರಿಕ ಅಂತ ಹೇಳಿದ್ರೆ ಮೈನಾರಿಟಿಯವರೇ ಪ್ರಥಮ ದರ್ಜೆಯ ನಾಗರಿಕರಾಗಿದ್ದಾರೆ. ಇದು ನಾವು ಆ ಓಲೈಕೆ ರಾಜನೀತಿ ಇದೆ ಅಲ್ಲ, ರಾಜಕಾರಣ ಇದೆ ಅಲ್ಲ, ಇದು ಯಾವುದೇ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿರಲ್ಲ. ಮತ್ತು ಇವತ್ತೇನಾಗಿದೆ, ಈ ಮೈನಾರಿಟಿ ಕಮ್ಯುನಿಟಿಯವರಿಗೆ ನಾವು ಏನು ಮಾಡಿದ್ರು ನಡೀತದೆ. ಇವತ್ತು ರಾಜ್ಯ ಸರ್ಕಾರ ಇದೆ, ನಮಗೆ ಬೆಂಬಲ ಮಾಡ್ತಾರೆ, ನಮ್ಮನ್ನು ನಾವು ಏನು ಮಾಡಿದ್ರು ನಮಗೆ ಬೆಂಬಲ ಮಾಡ್ತಾರೆ ಅಂತ ಹೇಳುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಅದಕ್ಕಾಗಿ ಈ ರೀತಿ ಆಗ್ತಾ ಇದೆ. ಸರ್, ನಾನು ಒಂದು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನೋ ಸುಪ್ರೀಂ ಕೋರ್ಟ್ ಎಲ್ಲ ಮಾಡುವಾಗ ಬುಲ್ಡೋಸರ್ ರಾಜಕಾರಣ ಅದು ಅಷ್ಟು ಸರಿಯಲ್ಲ ಅಂತ ಹೇಳುವಂಥದ್ದು ಹೇಳಿದೆ. ಆದರೆ ಉತ್ತರ ಪ್ರದೇಶದಲ್ಲಿದ್ದಂಥ ಗೂಂಡಾಗಿರಿ, ಉತ್ತರ ಪ್ರದೇಶದಲ್ಲಿದ್ದಂಥ ಈ ರೀತಿಯ ಕೋಮು ರಾಜಕಾರಣಗಳು ಯಾಕೆ ಹೀಗಿಲ್ಲ? ಅಡ್ರೆಸ್ ಇಲ್ಲಲ್ಲ, ಎಲ್ಲಿದ್ದಾರೆ ಅವರು ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಗುಂಡಗಳು ಇದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಗೊತ್ತಿಲ್ಲ. ಇದು ಆಡಳಿತ ಸೂತ್ರ. ಇದೊಬ್ಬ ಸಾಮಾನ್ಯ ಮನುಷ್ಯನಿಗೆ ಇವತ್ತು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ದೊಡ್ಡ ಕೆಲಸ ಅಂತ ಹೇಳಿದ್ರೆ ರಾತ್ರಿ ಹಗಲು ಫ್ರೀಯಾಗಿ ರಾಜ್ಯದಲ್ಲಿ ಓಡಾಟ ಮತ್ತೊಂದು ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಸ್ವಾಮಿ, ಈ ಗುಂಪು ಘರ್ಷಣೆ ಮತ್ತೊಂದರಿಂದ ತೊಂದರೆ ಆಗುವಂಥದ್ದು ಯಾರೋ ನಿರಪರಾಧಿಗೆ ತೊಂದರೆ ಆಗುತ್ತೆ. ಯಾರೋ ಬೆಳಿಗ್ಗೆ ಎದ್ದು ದಿನನಿತ್ಯದ ತನ್ನ ಜೀವನ ನಿರ್ವಹಣೆ ಮಾಡಲಿಕ್ಕೆ ಹೋಗುವಂಥ ಒಬ್ಬ ಕೂಲಿಗಾರನಿಗೆ ತೊಂದರೆ ಆಗುತ್ತೆ. ಇಷ್ಟು ಪರಿಜ್ಞಾನ ಇಲ್ಲವರು ಇವರು ಪ್ರವೋಕೇಶನ್ ಮಾಡುವಂಥದ್ದು. ಈ ಇಶ್ಯೂಗಳನ್ನ ಡೈವರ್ಟ್ ಮಾಡಲಿಕ್ಕೆ ಕೂಡ ಇದು ಒಂದು ಅವರ ದಾರಿ ಅಂತ ನಾನು ತಿಳ್ಕೊಳ್ತಾ ಇದ್ದೆ. ನೋಡಿ, ನಿಗಮ ಮಂಡಳಿ ಪ್ರತ್ಯೇಕ. ಆ ನಿಗಮ ಮಂಡಳಿ ಇರುವಂತದ್ದು ನಾವು ಮಾಡಿದ್ದಲ್ಲ. ನಿಗಮ ಮಂಡಳಿ ಬಾರಿ ಹಿಂದಿನಿಂದಲೂ 20-30 ವರ್ಷದಿಂದ ಬೇರೆ ಬೇರೆ ನಿಗಮ, ಈಗ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳು ಯಾಕಿರುವಂಥದ್ದು, ಆ ಅಭಿವೃದ್ಧಿಗೆ ಬೇಕಾಗಿರುವಂಥದ್ದು. ಅದು ಒಂದು ರೀತಿಯಲ್ಲಿ ನಿಮ್ಮ ಯಾವುದೇ ಇದನ್ನು ದೋಚಲಿಕ್ಕಿರುವಂಥದ್ದಲ್ಲ. ಇದು ಹಾಗೆಲ್ಲ ಸರ್. ನಾನು ಕೇಳ್ತೇನೆ, ಒಂದು ಮನೆಯ ತಾಯಿಗೆ ತಿಂಗಳು ಹೋಗ್ಬೇಕಾದನ್ನ ಆ ತಿಂಗಳು ಕೊಡ್ಲಿಕ್ಕೆ ಒಂದು ಏಜೆಂಟ್ ಬೇಕಾ? ರೆಗ್ಯುಲರ್ ಆಗಿ ಅದು ಹೋಗಬೇಕು. ಪೆನ್ಷನ್ ಬರ್ತಲ್ಲ ಅಧಿಕಾರಿಗಳಿಗೆ, ಮಂತ್ರಿಗಳಿಗೆ, MLAಗಳಿಗೆ, MP ಗಳಿಗೆ ನಮಗೆ ಪೆನ್ಷನ್ ಬರ್ತದೆ. ಅದಕ್ಕೆ ಯಾರು ಏಜೆಂಟ್ ಇಲ್ಲ. ಆಟೋಮೆಟಿಕ್ ಟೆಕ್ನಾಲಜಿ ಅಷ್ಟು ಚೆನ್ನಾಗಿದೆ, ಆಟೋಮೆಟಿಕ್ ಅವನಿಗೆ ಹೋಗ್ತದೆ. ಅನುಷ್ಠಾನ ನೋಡ್ಲಿಕ್ಕೆ ಯಾರು? ಮತ್ತೆ ಮಂತ್ರಿಗಳು ಯಾಕಿರೋದು? ಇದು ಕೂಡ ಅವ್ರ ಅಕೌಂಟ್ಗೆ ಹೋಗೋದು ಸರ್. ಯಾರ ಅಕೌಂಟಿಗೆ? ಅಲ್ಲ, ಗ್ಯಾರಂಟಿಗಳು ಅವರ ಅಕೌಂಟಿಗೆ ಹೋಗೋದು. ಅದನ್ನು ಸೂಪರ್ವಿಷನ್ ಮಾಡಕ್ಕೆ ಅವ್ರು ಬೇಕಾ? ಮಂತ್ರಿಗಳು ಯಾಕೆ ಇರೋದು? ನಾನು ಯಾವುದೋ ಕಾಯಕ್ಕೆ ಅಂತ ಹೇಳಲ್ಲ, ಶಬ್ದ ಎಲ್ಲ ಪ್ರಯೋಗ ಮಾಡೋದಷ್ಟು ಒಳ್ಳೆದಾಗೋದಿಲ್ಲ. ಬೇರೆ ಏನು ಕಾಯಕ್ಕಿರೋರು ಅವರು? ನಾನು ಒಂದು ಹೇಳ್ತೇನೆ, ಸರ್ಕಾರದಿಂದ ಬರುವಂತ ಯಾವುದೇ ಯೋಜನೆಗಳನ್ನ ಅವರು ಡಿಕ್ಲೇರ್ ಮಾಡಿದ ಮೇಲೆ ಅದನ್ನು ಪಡ್ಕೊಳ್ಳುವಂತ ಹಕ್ಕು ಪ್ರತಿಯೊಬ್ಬನಿಗಿದೆ. ಯೋಜನೆಗಳನ್ನ ಮಾಡುವಾಗ ಇವರು ಆಲೋಚನೆ ಮಾಡಬೇಕಿತ್ತು, ಎಕ್ಸೆಂಪ್ಟ್ ಮಾಡಬೇಕಿತ್ತು, ದಕ್ಷಿಣ ಕನ್ನಡ ಬೇರೆ ಮಾಡಬೇಕಿತ್ತು. ಇವರು ಹಿಂದೆ ಮಾಡಿದ್ರಲ್ಲ, ಕಾಶ್ಮೀರ ಅದು ಪ್ರತ್ಯೇಕ, ಕಾಶ್ಮೀರ ಪ್ರತ್ಯೇಕ ಅಂತ ಮಾಡಿ ಅವರಿಗೆ ಇಲ್ಲಿ ಆದ ಕಾನೂನು ಅಲ್ಲಿಗಿಲ್ಲ, ಇಲ್ಲಿ ಇದ್ದಂತ ವ್ಯವಸ್ಥೆ ಅಲ್ಲಿ ಇಲ್ಲ ಅಂತ ಮಾಡಿದ್ರಲ್ಲ. ದಕ್ಷಿಣ ಕನ್ನಡವನ್ನು ಬೇರೆ ಮಾಡಿ ನೋಡ್ಲಿ, ಇವರಿಗೆ ಏನು ಅಂತ ಗೊತ್ತಾಗುತ್ತೆ ಇವರಿಗೆ. ನೋಡಿ, ದಕ್ಷಿಣ ಕನ್ನಡದ ಜನ ಅವರ ಮೇಲೆ ಇವರಿಗೆ ಯಾಕೆ ಕೋಪ ಗೊತ್ತಾ? ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಭಾಗದ ಜನ ಸ್ವಲ್ಪ ಈ ಭ್ರಷ್ಟಾಚಾರಕ್ಕೆ ದೂರ, ಸಜ್ಜನರು. ಅವರ ಕೆಲಸ ಆಯ್ತು, ಅವರದ್ದಾಯ್ತು, ಯಾರಿಗೂ ಕಮಿಷನ್ ಕೊಡಲ್ಲ, ಯಾರಿಗೆ ಇದು ಕೊಡಲ್ಲ. ಇವ್ರಿಗೆ ಅಲ್ಲಿಂದ ಕಲೆಕ್ಷನ್ ಸಿಗ್ತಾ ಇರಲಿಲ್ಲ. ಇವತ್ತು ಇದನ್ನು ಮಾಡಿದಾರಲ್ಲ, ಯಾವುದು ನಿಮ್ಮ ಈ ಅನುಷ್ಠಾನ ಸಮಿತಿ ಮಾಡಿದಾರಲ್ಲ, ಅದಕ್ಕೆ ಅನುಷ್ಠಾನ ಸಮಿತಿಗೆ ಅಂತ ಒಂದಷ್ಟು ಜನ ಮಾಡಿ ಅವರಿಗೆ ದಕ್ಷಿಣ ಕನ್ನಡದಲ್ಲಿ ಕೂಡ ಲೂಟಿ ಹೊಡೀರಿ ಅಂತ ಹೇಳಿ ಮಾಡ್ಲಿಕ್ಕೆ ಈಗ ಅಲ್ಲಿಯ ಪ್ರಯತ್ನ ಅವರದ್ದು. ಅದೊಂದೇ ಕಾರಣ ಅಥವಾ ಕಾಂಗ್ರೆಸ್ ವೋಟ್ ಹಾಕಲ್ಲ ಅಂತಾನ? ಯಾವುದು ಆ ಭಾಗದಲ್ಲಿ ಯಾವುದು? ದಕ್ಷಿಣ ಕನ್ನಡ ಅಂದ್ರೆ ಕೋಸ್ಟಲ್ ಏರಿಯಾದಲ್ಲ ಬಿಜೆಪಿ ಪರವಾಗಿ ಮತ ಜಾಸ್ತಿ ಆಗುತ್ತೆ ಅಂತ, ಅಂದ್ರೆ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕಲ್ಲ ಅಂತ ಅದೊಂದು ಕಾರಣ ಇರ್ಬೋದಾ ಅಂತ? ಅಲ್ಲ, ನಾನು ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಇಷ್ಟಪಡ್ತಿಲ್ಲ. ನೋಡಿ, ಓಟು ಯಾರು ಹಾಕಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ. ಆದರೆ ಓಟು ಹಾಕಿಸಿಕೊಳ್ಬೇಕು ಅಂತ ಹೇಳುವಂತ ಪ್ರಯತ್ನಗಳನ್ನು ಮಾಡುವಂತದ್ರಲ್ಲಿ ಕಾಂಗ್ರೆಸ್ ವಿಫಲ ಆಗಿದೆ. ಅಲ್ಲಿ ಯಾಕೆಂತ ಹೇಳಿದ್ರೆ ಇವರ ಈ ಕೆಟ್ಟ ಬುದ್ಧಿ ಉಂಟಲ್ಲ, ಅಲ್ಲಿಯ ಜನ ಒಪ್ಕೊಳ್ಳಲ್ಲ. ಇಚ್ಛೆ ಪಡ್ತಾ ಇದ್ದಾರೆ. ಇವತ್ತು ನಾವು ಯಾವುದೇ ಯೋಜನೆಗಳನ್ನು ಮಾಡಿದ್ರೆ ಅದು ಯಾವುದೇ ಕಮ್ಯುನಿಟಿ ಅಂತ ಮಾಡಿದೆವ? ರೈತರ ಸಾಲ ಮನ್ನಾ ಮಾಡಿದೆವು. ಯಡಿಯೂರಪ್ಪರು ಬಂದ 0% ಅಲ್ಲಿ ಕೊಟ್ಟೆವು. ರೈತರು ಎಲ್ಲ ಇದರಲ್ಲಿದ್ದಾರೆ. ನಿಮ್ಮ ಎಂತ ಭಾಗ್ಯ? ಶಾದಿ ಅಲ್ಲ, ಭಾಗ್ಯಲಕ್ಷ್ಮಿ ಯೋಜನೆ ಮಾಡಿದೆವು. ಭಾಗ್ಯಲಕ್ಷ್ಮಿ ಯೋಜನೆ ಎಲ್ಲ ಕಮ್ಯುನಿಟಿಯವರಿಗೆ ಶಾದಿ ಯೋಜನೆ ಮಾಡಿದೆವು. ಆಯುಷ್ಮಾನ್ ಭಾರತ ಯೋಜನೆ ಸರ್, ಆಯುಷ್ಮಾನ್ ಭಾರತ ಯೋಜನೆ ಮಾಡಿದೆವು. ಏನದು ಯಾವುದೋ ಒಂದು ಜಾತಿಗೆ ಕೊಡ್ತಾ ಇದ್ದೀವ?
ಇವತ್ತು ಆಯುಷ್ಮಾನ್ ಭಾರತ ಯೋಜನೆ ನಾವು ಮಾಡಿ ಇಷ್ಟು ದೊಡ್ಡದಲ್ಲಿ ಮಾಡಿದೆವು. ಇವತ್ತು ಜನೌಷಧಿ ಕೇಂದ್ರಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಜನೌಷಧಿ ಕೇಂದ್ರಗಳನ್ನು ರದ್ದು ಮಾಡುವಂಥದ್ದು ಒಂದು ಜನಪರವಾದಂಥದ್ದು ಅಂತ ಯಾರೇ ಕಾಂಗ್ರೆಸ್ನವರೇ ಹೇಳಲಿ, ಸಿದ್ದರಾಮಯ್ಯ ಮನಮುಟ್ಟಿ ಹೇಳಲಿ, 100 ರೂಪಾಯಿಗೆ ಸಿಕ್ಕುವಂಥದ್ದನ್ನು 15 ರೂಪಾಯಿಗೆ ಕೊಡ್ತೀವಲ್ಲ, ನಾವು 25 ರೂಪಾಯಿಗೆ ಕೊಡ್ತೀವಲ್ಲ, ಅದನ್ನ ನಿಲ್ಲಿಸ್ಲಿಕ್ಕೂ ಹೋಗ್ತಾರಲ್ಲ ಈ ಕಾಂಗ್ರೆಸ್ಸಿಗರು ರಾಜಕಾರಣ ಮಾಡಲಿಕ್ಕೆ. ಮೋದಿಯವರು ಕೊಟ್ಟದ್ದು ಅಂತ ಜನ ತಿಳ್ಕೊಳ್ತಾರೆ. ಯಾರೇ ಕೊಡಲಿ, ಬಡವರಿಗೆ ಕೊಡುವಂಥದ್ದು ಕೊಡಿ. ನಾವೇನೀಗ ಇವರು 5 ಯೋಜನೆಗಳನ್ನು ಮಾಡಿದ್ರು, ಮಾಡಬೇಡಿ ಅಂತ ಹೇಳಿದೆವ ನಾವು? ಹೇಳಿದೆವ ಇವರು ಕೊಟ್ಟದನ್ನ?